ಶಂಕುಸ್ಥಾಪನೆ ಮತ್ತು ಕಾಮಗಾರಿಗಳನ್ನ ಕೈ ಎತ್ಕೊಂಡಿರುವಂಥ ಉದ್ಘಾಟನೆ ಸರ್ಕಾರಿ ಸವಲತ್ತುಗಳನ್ನ ವಿತರಣೆ ಮಾಡುವಂತಹ ಕಾರ್ಯಕ್ರಮಕ್ಕೆ ಇದೇ ತಿಂಗಳು 19ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರು ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈಗಾಗಲೇ 2600 ಕೋಟಿಗೂ ಹೆಚ್ಚು ವಿವಿಧ ಇಲಾಖೆಯ ಕಾಮಗಾರಿಗಳು ಸರ್ಕಾರದಿಂದ ಮಂಜೂರಾತಿ ಪಡೆದು ಕಾಮಗಾರಿಗಳು ಅನುಷ್ಠಾನಗೊಳಿಸಿರುವಂಥದ್ದು ಮತ್ತು ಕೆಲವೊಂದು ಕಾಮಗಾರಿಗಳು ಪ್ರಾರಂಭ ಮಾಡಬೇಕಾಗಿರೋದ್ರಿಂದ ಒಂದು ಕಾರ್ಯಕ್ರಮ ಮೈಸೂರು ನಗರದಲ್ಲಿ ಆಗಬೇಕು ಅನ್ನೋ ಚರ್ಚೆ ಇವತ್ತಾಗಿದೆ. ಬಹುಶಃ 19ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಕಾಮಗಾರಿಗಳನ್ನ ಗುದ್ಲಿ ಪೂಜೆ ಮತ್ತು ಲೋಕಾರ್ಪಣೆ ಮಾಡುವಂಥದ್ದಕ್ಕೆ ಮುಂದಾಗ್ತದೆ. ಶಕ್ತಿ ಪ್ರದರ್ಶನ ಏನಾದರೂ ಇರುತ್ತಾ? ನೋಡಿ, ಈಗಾಗಲೇ ಸರ್ಕಾರದ ಮೇಲೆ ಇರುವಂಥ ಜವಾಬ್ದಾರಿಯನ್ನು ಜನರಿಗೆ ನಾವು ಕೊಟ್ಟಂತಹ ನಮ್ಮ ಭರವಸೆಗಳನ್ನ ಈಡೇರಿಸಿರುವಂತಹ ಸಂಭ್ರಮ ಅದು. ಯಾರ್ಯಾರು ಸೇರ್ತಾರೆ ಸರ್? ಎಷ್ಟು ಜಿಲ್ಲೆಯಿಂದ ಜನ ಸೇರ್ತಾರೆ? ಎಷ್ಟು ಸಾವಿರ ಜನ ಸೇರ್ತಾರೆ? ಬರೀ ಮೈಸೂರು ನಗರ ಪ್ರಮುಖವಾಗಿ ಮತ್ತು ಮೈಸೂರು ಜಿಲ್ಲೆ ಇಲ್ಲಿಂದ ನಾವು ಜನ ಸೇರಿ ಮೈಸೂರು ನಗರ ಮತ್ತು ನಂಜನಗೂಡು ತಾಲೂಕು, ಕೆಲವೊಂದು ಕೋಟೆ ತಾಲೂಕು ಇದೆಲ್ಲ ಸೇರಿ ಸುಮಾರು 2600 ಕೋಟಿಗೂ ಹೆಚ್ಚು ಅನುದಾನ ಮಂಜೂರು ಮಾಡಿರುವಂಥದ್ದನ್ನು ನಾವು ಅನುಷ್ಠಾನಗೊಂಡಿರುವಂತಹ ಕಾಮಗಾರಿಗಳನ್ನ ಲೋಕಾರ್ಪಣೆ ಮಾಡುವಂಥದ್ದು, ಪ್ರಾರಂಭ ಮಾಡುವಂಥ ಕಾಮಗಾರಿಗಳಿಗೆ ಗುದ್ಲಿ ಪೂಜೆ ಮಾಡುವಂಥದ್ದು. ಇಲ್ಲ, ಮನೆ ಮುಖ್ಯಮಂತ್ರಿಗಳು ಇರ್ತಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ, ಆ ಕ್ಷೇತ್ರದ ಶಾಸಕರುಗಳಿರ್ತಾರೆ. ಈಗ ಸಿಎಂ ಬದಲಾವಣೆ ವಿಚಾರ ಮತ್ತೆ ಚರ್ಚೆಗಾಗ್ತಾ ಇದೆ. ಸಿದ್ದರಾಮಯ್ಯನವರು ಹೇಳ್ತಾರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ, ನಾನೇ 5 ವರ್ಷದ ಮುಖ್ಯಮಂತ್ರಿ. ನೋಡಿ, ಈ ವಿಚಾರ ನಾವು ಈ ರೀತಿಯಲ್ಲಿ ಮಾಧ್ಯಮದಲ್ಲಿ ಮಾತಾಡುವಂಥದ್ದಲ್ಲ. ನಾನು ಭಾಳ ಹಿಂದೆನೂ ನಾನು ಹೇಳಿದ್ದೇನೆ, ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ. ಜನರ ಆಶೀರ್ವಾದ ಪಡ್ಕೊಂಡು ಸಂಖ್ಯಾಬಲದ ಮೇಲೆ ಸರ್ಕಾರ ಬಂದಿರೋದ್ರಿಂದ ನಮಗೆ ಇರುವಂತಹ ಜವಾಬ್ದಾರಿಯಲ್ಲಿ 5 ವರ್ಷವೂ ಕೂಡ ಸುಭದ್ರವಾದಂಥ ಸರ್ಕಾರ ಕೊಡಬೇಕಾಗಿರುವಂಥದ್ದು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ. ಪಕ್ಷದಿಂದ ಸರ್ಕಾರ ಬಂದಿರುವಂಥದ್ದು, ಸರ್ಕಾರದಿಂದ ಪಕ್ಷ ಅಲ್ಲ. ಹಾಗಾಗಿ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಅಂತ ಕ್ರಾಂತಿ ಏನಾದರೂ ಉಂಟಾ ಅಂತ, ಹಾಗಾಗಿ ಯಾವ ಕ್ಷಣದಲ್ಲಾಗುತ್ತೆ ಅನ್ನೋದಲ್ಲ. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ಇದು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು 100 ವರ್ಷ ಬದುಕಬೇಕು ಅನ್ನೋದಿದ್ರೂ ಕೂಡ ಅದು ನನ್ನ ಕೈಯಲ್ಲಿ ಸಾಧ್ಯನಾ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕೆ ಮಾರನೇ ದಿನ ಬೆಳಗ್ಗೆ ನನಗೆ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಎಲ್ಲಿವರೆಗೂ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಾರೆ, ಅವರು ನಮ್ಮ ಮುಖ್ಯಮಂತ್ರಿ. ಮುಂದೆ ಏನಾಗುತ್ತೆ ಕಾದು ನೋಡೋಣ. ಬದಲಾವಣೆ ಇದೆ ಅಂತ ನಿಮ್ಮ ಮಾತಿನ ಅರ್ಥ? ನೋಡಿ, ಬದಲಾವಣೆ ಇಲ್ಲ ಅಂತ ಎಲ್ಲೂ ಇಲ್ಲ. 5 ವರ್ಷ ಆದಮೇಲೆ ಬದಲಾವಣೆ ಆಗಲೇಬೇಕು. ಏನಾಗುತ್ತೆ, ಇಲ್ಲಿ ಅಧಿಕಾರದ ಹಂಚಿಕೆ ಮಾಡುವಂಥ ಸೂತ್ರ ಆಗಿರ್ಬೋದು, ಅಧಿಕಾರ ಯಾವ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕು ಅನ್ನೋ ಸೂತ್ರ ಇರ್ಬೋದು, ಅದು ಯಾರಿಗೂ ಗೊತ್ತಿಲ್ಲ. ಏನಾಗಬೇಕಾದ್ರೂ ವರಿಷ್ಠರು ತಗೊಳ್ಳುವಂಥ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ. ಸೊ ಅದನ್ನು ಆ ಕೆಲಸಕ್ಕೆ ನಾವು ಮುಂದಾಗ್ತೀವಿ. ಇಲ್ಲ, ಸಿ.ಎಂ ಅವರೇ ಫಸ್ಟ್ ಟೈಮ್ ಹೇಳಿದ್ದಾರೆ ಸರ್, 5 ವರ್ಷ ನಾನೇ ಮುಖ್ಯಮಂತ್ರಿಯಾಗಿರ್ತೀನಿ ಅಂತೇಳಿ. ನನಗೆ ಸಂತೋಷ. ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಇರ್ತಾರೆ. ಅಲ್ಲ ಸರ್, ಈ ಗೊಂದಲದ ನಡುವೆ ಡಿ.ಕೆ. ಶಿವಕುಮಾರ್ಗೆ ಶಾಸಕರ ಬೆಂಬಲ ಇಲ್ಲ ಅನ್ನುವಂಥ ಹೇಳಿಕೆ ಏನಕ್ಕೆ ಬಂತು ಹೊರಗಡೆಗೆ ಅಂತ? ಎಲ್ಲ ಶಾಸಕರು ಪಕ್ಷದ ಜೊತೆಗಿದ್ದಾರೆ. ಅವಾಗ ಬೆಂಬಲ ಯಾರಿಗಿದೆ? ಪಕ್ಷಕ್ಕೆ ತಾನೇ. ಸಿ.ಎಂ ಬಾಯಿನೆಲ್ಲ ಆ ಮಾತು ಬಂತಲ್ಲ. ನೋಡಿ, ಯಾರೋ ಮಾತಾಡಿದ್ದು ನಾನು ಪ್ರತಿಕ್ರಿಯಿಸ್ಕೊಂಡು ಹೋದಾಗ ಅದು ಕೊನೆ ಇಲ್ಲ. ಹಾಗಾಗಿ ಮಾತಾಡಿದಂಥವರು ಯಾವ ಸನ್ನಿವೇಶದಲ್ಲಿ ಯಾವ ಕಾರಣಕ್ಕೆ ಮಾತಾಡಿರ್ತಾರೆ ಅನ್ನೋದು ಊಹೆ ಮಾಡ್ಕೊಳಕ್ಕೆ ನಾನು ಮುಂದಾಗಕ್ಕೆ ಸಾಧ್ಯ ಇಲ್ಲ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾಯಿದ್ದೀನಿ, ಎಲ್ಲ ಶಾಸಕರು ಪಕ್ಷದ ಜೊತೆಗಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ ಅನ್ನೋದು ಇಲ್ಲ ಅಂತ ಇಲ್ಲ, ಅದು ಯಾವಾಗ ಬೇಕಾದರೂ ಆಗ್ಬೋದು. ಇದು ರಾಜಕಾರಣ. ಹಾಗಾಗಿ ನಾವು ಹೇಳುವಂಥದ್ದು, ಕಾಂಗ್ರೆಸ್ ಸರ್ಕಾರ ಇದೆ, ಸಮಗ್ರವಾಗಿ 5 ವರ್ಷ ಸುಭದ್ರವಾದಂಥ ಸರ್ಕಾರ, ಜನರ ಆಸೆಗಳಿಗೆ ಸ್ಪಂದಿಸುವಂಥ ಸರ್ಕಾರ. ನೀವು ಹೇಳ್ತೀರಾ ಸರ್, ಈಗ ಅಲ್ಲಲ್ಲ ಸರ್, ನೀವು ಈಗ ಹೇಳ್ತೀರಾ ಸರ್, ಆದರೆ ಸಿದ್ದರಾಮಯ್ಯವರು ಯಾವತ್ತೂ ಕೂಡ 5 ವರ್ಷ ಇರ್ತೀನಿ ಅಂತ ಹೇಳಿರಲಿಲ್ಲ. ದೆಹಲಿಗೆ ಹೋಗಿ ನಾಯಕರನ್ನ ಭೇಟಿ ಮಾಡಿದ ನಂತರದಲ್ಲಿ 5 ವರ್ಷ ನಾನೇ ಮುಖ್ಯಮಂತ್ರಿ ಮುಂದುವರಿತೀನಿ ಮಾತುಗಳು ಹೇಳಿದ್ದಾರೆ. ಸೊ ಎಲ್ಲ ಒಂದು ಕಡೆ 5 ವರ್ಷ ಅವ್ರು ಇರ್ತಾರ ಅಂತ ಹೈಕಮಾಂಡ್ ಅವ್ರಿಗೆ ಆಯುಸ್ಸು ಆರೋಗ್ಯ ಭಗವಂತ ಕೊಡಲಿ. ನಾವು ಬೇರೆ ಇನ್ನೇನು ಹೇಳಲ್ಲ.
ಸರ್ಕಾರ ಜನರ ಆಸೆಗಳಿಗೆ ಸ್ಪಂದಿಸುವಂಥ ಸರ್ಕಾರ ಇದೆ, ಅದು ನಾವು ಮುಂದುವರಿಸ್ತೀವಿ. ಸಂಪುಟ ಪುನರ್ರಚನೆ ಏನಾದರೂ ಇದೆಯಾ? ಯಾವುದು? ಸಂಪುಟ ಪುನರ್ರಚನೆ ಏನಾದ್ರು ಅದು ನಮ್ಗೆ ಗೊತ್ತಿಲ್ಲ. ಏನು ಬೇಕಾದರೂ ಆಗಬಹುದು, ಯಾವಾಗ ಸರ್? ಏನು ಬೇಕಾದರೂ ಆಗಬಹುದು. ಆಗೋವರೆಗೂ ಪಕ್ಷದ ಮೇಲೆ ನಂಬಿಕೆ ಇದೆ. ನನಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆನೂ ಇಟ್ಕೊಂಡಿದ್ದೀನಿ. ನೀವು ಕೂಡ ಒನ್ ಆಫ್ ದ ಆಸ್ಪಿರೆಂಟ್ ಸರ್. ಖಂಡಿತ ಸನ್ಯಾಸಿ ಅಂತೂ ಅಲ್ವಲ್ಲ. ನಾನು ರಾಜಕಾರಣಿ, ಅವಕಾಶ ಸಿಕ್ಕಿಲ್ಲ, ಕಾಯ್ತಾ ಇದ್ದೀನಿ. ಅವಕಾಶ ಕೊಟ್ಟಾಗ ಕೆಲಸ ಮಾಡ್ತೀನಿ. ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಎಂ ಆಗೋ ಅವಕಾಶ ಇದೆಯಾ ಈ ಅವಧಿಯಲ್ಲಿ ಸರ್? ನೋಡಿ, ಡಿ ಕೆ ಶಿವಕುಮಾರು, ನಾನು ಅಥವಾ ಇನ್ಯಾರೇ ಶಾಸಕರು ಇರಲಿ, ಆಡಳಿತ ಪಕ್ಷದಿಂದ ಗೆದ್ದಿರಬೇಕಾದ್ರೆ, ಸರ್ಕಾರ ಮಾಡುವಂಥ ಶಕ್ತಿ ನಮಗಿರಬೇಕಾದ್ರೆ ಯಾರು ಬೇಕಾದರೂ ಪ್ರಮಾಣ ವಚನ ಸ್ವೀಕರಿಸಬಹುದು. ಸೊ ಹಾಗಾಗಿ ನಿರೀಕ್ಷೆ ಎಲ್ಲರಿಗೂ ಇದೆ. ಆದಾಗ ಆದಂಗೆ. ಥ್ಯಾಂಕ್ ಯು.